ಲಕ್ಷ್ಮಿ, ಗ್ರೈಂಡರ್ ಇದೆ, ಹಿಟ್ಟು ರುಬ್ಬಕ್ಕೆ ಎಷ್ಟೊತ್ತು ಅಂತ ಅನ್ಕೊಂಡಿದ್ಯಲ್ಲ. ನಿಂತು ನಿಂತು ನಿನ್ ಕಾಲ್ ನೋವು ಬರ್ಬೇಕು. ಈಗಿರೋ ಸುಸ್ತು ಸಾಲದು ಅಂತ ಚಳಿ ಜ್ವರ ಶುರು ಆಗ್ಬಿಡ್ಬೇಕು. ಅಕ್ಕಿ ಮೆದು ಆಗಲ್ಲ, ನಿನಗ್ ಸುಸ್ತು ತಪ್ಪಲ್ಲ. ಬಾ ಬಾ, ನಿನಗೂ ಕಷ್ಟ ಏನು ಅಂತ ಗೊತ್ತಾಗ್ಬೇಕು. ಓ, ತುಂಬಾ ತಲೆನೋವ್ತಿದ್ಯಾ? ಇಲ್ಲ ಅದಕ್ಕೆ ಈಗ ಪರವಾಗಿಲ್ಲ. ಹದ ಗೊತ್ತಿದ್ರೆ ನಾನೇ ರುಬ್ತಿದ್ದೆ, ಆದ್ರೆ ನೀವ್ ಹೇಗ್ ರುಬ್ತೀರಾ ಅಂತ ನನಗೆ ಗೊತ್ತಿಲ್ಲ ನೋಡು. ಎಲ್ಲ ರೆಡಿ ಇದೆ, ನೀನ್ ಹಿಟ್ಟು ರುಬ್ಬಿದ್ರೆ ಸಾಕು ಅಷ್ಟೇ. ನಾನು ರುಬ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಇಲ್ಲೇ ಇದ್ದು ಮಜಾ ತಗೋಬೇಕಲ್ಲ. ಏನಮ್ಮ ಲಕ್ಷ್ಮಿ, ತಲೆನೋವು ಅಂತಿದ್ಯಲ್ಲ, ಇನ್ನೂ ಮಲ್ಗಿಲ್ವಾ? ಇಲ್ಲ ಅತ್ತೆ, ಇನ್ನೇನು ಮುಗ್ದೋಯ್ತು, ಹೋಗಿ ಮಲ್ಕೋತೀನಿ. ತ್ರಿಪುರ, ಹಿಟ್ಟು ರುಬ್ಬೋದಿದೆ ಅಂತ ಹೇಳಿದಿದ್ರೆ ನಾನೇ ರುಬ್ತಾ ಇದ್ದೆ ತಾನೆ. ಪಾಪ ಲಕ್ಷ್ಮಿ ಲೇಟಾಗಿ ಬಂದಿದ್ದಾಳೆ, ತಲೆನೋವು ಅಂತಿದ್ದಾಳೆ. ಇನ್ನವಳು ರುಬ್ಬೋದು ಯಾವಾಗ, ಮಲ್ಕೊಳ್ಳೋದು ಯಾವಾಗ, ಹೇಳೋದು ಯಾವಾಗ? ನಾನೇ ರುಬ್ತೀನಿ ಅಂತ ಹೇಳದ್ನಮ್ಮ. ಲಕ್ಷ್ಮಿನೇ ಕೇಳಲಿಲ್ಲ ನಾನೇ ರುಬ್ತೀನಿ ಅಂತಂದು. ಯಾಕಮ್ಮ ಲಕ್ಷ್ಮಿ, ಹೋಗಿ ಮಲ್ಕೋ, ಹೋಗಿ ನಾ ರುಬ್ತೀನಿ. ಅಯ್ಯೋ, ಏನಮ್ಮ ನೀನು, ಎಲ್ಲ ನಿನಗೆ ಗೊತ್ತಿದೆ ಅನ್ನೋ ತರ ಆಡ್ತೀಯಲ್ಲ. ರೇಷನ್ ಅಕ್ಕಿಲಿ ಇಡ್ಲಿ ಮಾಡಿದ್ರೆ ಇಡ್ಲಿ ಮೃದುವಾಗಿರುತ್ತೆ ಅಂತ ಲಕ್ಷ್ಮಿ ಹೇಳಿದ್ ಮರ್ತೋಯ್ತಾ? ಆದ್ರೆ ಹದ ಅವಳಿಗೆ ಗೊತ್ತಿರುತ್ತೆ, ಅವಳೇ ಚೆನ್ನಾಗಿ ಮಾಡ್ತಾಳೆ ಬಿಡು, ಅಲ್ವಾ ಲಕ್ಷ್ಮಿ? ಹಾ, ಸಾಕು ಸುಮ್ನೆರೆ. ಇಷ್ಟು ವರ್ಷ ನಾನು ಇಡ್ಲಿ ಹಿಟ್ಟು ರುಬ್ಬಿಲ್ವಾ? ಇದು ಹಾಗೆ. ನೀನೇನೋ ಅದೇ ತರ ಇರುತ್ತೆ ಅಂತ ಹೇಳ್ತೀಯಮ್ಮ, ಆದ್ರೆ ನಾನು ನೀನು ಹಿಟ್ಟು ರುಬ್ಬಿ ಇಡ್ಲಿ ಮಾಡಿದ್ರೆ ಕಲ್ ತರ ಇರುತ್ತೆ, ಗಟ್ಟಿಯಾಗಿರುತ್ತೆ ಅಂತ ಎಲ್ರು ಹೇಳ್ತಾ ಇದಾರಲ್ಲ. ಅದಕ್ಕೆ ಲಕ್ಷ್ಮಿನೇ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಬಿಡು. ಹೌದತ್ತೆ, ನೀವು ಹೋಗಿ ಮಲ್ಕೊಳ್ಳಿ, ನಾನು ರುಬ್ತೀನಿ. ಎಷ್ಟೊತ್ತಿನ ಕೆಲಸ ಹೇಳಿ? ಸರಿಮ್ಮ. ಅಯ್ಯೋ, ಕೇಳೋದೇ ಮರ್ತಿದ್ದೆ ನೋಡಮ್ಮ. ನಾಳೆ ಅದೇನೋ ವಿಶೇಷವಾದ ದಿನ, ಬೆಳಿಗ್ಗೆ ಎದ್ದು ಬೇಗ ಪೂಜೆ ಮಾಡ್ಬೇಕು, ರಂಗೋಲಿ ಹಾಕ್ಬೇಕು ಅಂತೆಲ್ಲ ಹೇಳ್ತಿದ್ಯಲ್ಲ, ಏನದು? ಏನಿಲ್ಲ, ನಾಳೆ ಹುಣ್ಣಿಮೆ ಕಣೆ. ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಂಡೆ. ಆದ್ರೆ ಲಕ್ಷ್ಮಿ ಕೆಲಸ ಮುಗಿಸೋದೇ ಲೇಟ್ ಆಗ್ತಿದೆ. ಇನ್ನು ಅವಳು ಮಲಗೋದು ಯಾವಾಗ, ಬೇಗ ಎದ್ದೊಳ್ಳೋದು ಯಾವಾಗ? ಬೇಡ ಬಿಡು. ಪಾಪ ಅಲ್ಲಮ್ಮ, ನೀನ್ ಎಷ್ಟು ವರ್ಷದಿಂದ ನನ್ ಸೊಸೆಯಾಗಿ ಬರೋಳು, ಹಿಂಗೆಲ್ಲ ಮಾಡ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಪಾಪ ನಮ್ ಲಕ್ಷ್ಮಿನೂ ಮಾಡಿರೋಳೇನೋ, ಸುಸ್ತಾಗಿರುತ್ತೆ, ತಲೆ ಬೇರೆ ನೋವು, ಬೇಗ ಹೇಳೋದು ಕಷ್ಟ ಆಗ್ಬಿಡುತ್ತೇನೋ. ಅಯ್ಯೋ ಪರವಾಗಿಲ್ಲ, ನಾನು ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕ್ತೀನಿ. ಎಷ್ಟೊತ್ತಿಗೆ ಎದ್ದೊಳ್ಬೇಕು ಹೇಳಿ ಅತ್ತೆ? ಟೈಮ್ ಎಷ್ಟು ಅನ್ಕೊಂಡಿದ್ಯಾ? 11 ಗಂಟೆ ಆಯ್ತಮ್ಮ. ಇಷ್ಟೊತ್ತಿಗೆ ಮಲ್ಗಿ ಬೆಳಿಗ್ಗೆ ಬೇಗ ಎದ್ರೆ ಆರೋಗ್ಯ ಹಾಳಾಗಲ್ವಾ? ಮತ್ ಕೆಲ್ಸಕ್ಕೆ ಹೆಂಗ್ ಹೋಗ್ತೀಯಾ? ಬೇಡ ಬೇಡ, ನಾನೇ ಬೆಳಿಗ್ಗೆ ಪೂಜೆ ಮಾಡ್ಕೋತೀನಿ. ಅಲ್ಲಮ್ಮ, ಅವಳ ಆಸೆ ನೀನ್ ಯಾಕೆ ಕಲ್ಲು ಹಾಕ್ತಿದ್ಯಾ? ಅವಳೇ ಇಷ್ಟಪಟ್ಟು ಹೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀನ್ ಯಾಕೆ ಬೇಡ ಅಂತಿದ್ಯಾ? ಅವಳು ಎಲ್ಲ ನಿಭಾಯಿಸ್ತಾಳೆ ಅಲ್ವಾ ಲಕ್ಷ್ಮಿ? ಹೌದು ಅತ್ತೆ. ಸರಿಮ್ಮ, ಬೇಗ ಮುಗಿಸಿ ಮಲ್ಕೋ. ಲಕ್ಷ್ಮಿ, ನನಗೂ ಯಾಕೋ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ, ನಾನು ಹೋಗಿ ಮಲಗ್ತೀನಿ. ಬಾಯ್. ಇದೇನಿದು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ ಇವಳು?
ಅಕ್ಕಿ ರುಬ್ಬೋದು ಅಷ್ಟೊಂದಿದೆಯಾ? ಕೇಳಿದರೆ 20 ನಿಮಿಷ ಅಂದ್ಲು. ಓಹೋ, ಓ ನೀವಿನ್ನೂ ಮಲ್ಗಿಲ್ವಾ? ಹೆಂಡತಿ ಪಾಪ ಕಷ್ಟಪಡ್ತಾ ಇದ್ರೆ